ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಮು ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ತೇಜು. ಇವತ್ತು ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬಾಗಿಲಿಗೆಲ್ಲ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕ್ಕೊಂಡೆ. ಇವತ್ತು ಗುರುವಾರ ಅಲ್ವಾ, ರಾಯರ ಪೂಜೆ ಮಾಡೋಣ ಅಂತ ಮಾಡಿಕೊಂಡೆ. ನೆನ್ನೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಆಯಿತು. ನೆನ್ನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತೇನು ಅಷ್ಟೊಂದು ಕ್ಲೀನಿಂಗ್ ಕೆಲಸ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಕಸ ಗುಡಿಸ್ಕೊಂಡು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ. ಇನ್ನು ಆ್ಯಸ್ ಯೂಶ್ವಲ್ ನಾನು ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಎನರ್ಜಿ ಡ್ರಿಂಕಿಂದ ನಾನು ಡೇ ಸ್ಟಾರ್ಟ್ ಮಾಡಿಕೊಂಡು ಟಿಫನ್ಗೆ ಪಲಾವ್ ಮಾಡೋಣ ಅಂತ ಮಾಡಿಕೊಂಡೆ. ಪಲಾವ್ ರೆಸಿಪಿ ಕೂಡ ಇದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪಲಾವ್ ರೆಸಿಪಿ ಬಂದು ತುಂಬ ಸಿಂಪಲ್ ಆಗಿದೆ. ವೆಜಿಟೇಬಲ್ ಏನೇನು ಹಾಕ್ಕೊಂಡಿದ್ದೆ ಅಂದರೆ ಬೀನ್ಸು, ಕ್ಯಾರೆಟು, ನೌಕೋಲು, ಕ್ಯಾಬೇಜ್ ಹಾಕ್ಕೊಂಡಿದ್ದೆ. ಇನ್ನು ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೆ. ಇನ್ನು ರುಬ್ಬಕ್ಕೆ 1 ಕಪ್ ಕೊಬ್ಬರಿ, 1 ಇಂಚು ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ಇನ್ನು ಹಸಿ ಟೊಮೆಟೊ, ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಇನ್ನು 1 ಸ್ಪೂನ್ ಧನಿಯಾ ಪುಡಿ, ಒಂದು 5 ಒಣಗಿನ ಮೆಣಸಿನ್ಕಾಯಿ. ಬೇಕಾದರೆ ನೀವು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅದನ್ನು ಪೇಸ್ಟ್ ಮಾಡ್ಕೊಬೇಕು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ, ಹಂಗೆ. ಇನ್ನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಓಲ್ ಸ್ಪೈಸಸ್, ಪಲಾವ್ ಸ್ಪೈಸಸ್ ಏನೇನಿದೆಯೋ ಹಾಕ್ಕೊಬೋದು. ಇನ್ನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಇನ್ನು ಅದಕ್ಕೆ ಹಚ್ಚಿರೋ ಕ್ಯಾರೆಟು, ಬೀನ್ಸು, ನೌಕೋಲು, ಕ್ಯಾಬೇಜ್ನೆಲ್ಲ ಹಾಕ್ಕೊಬೇಕು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನು ರುಬ್ಬಿರೋ ಮಸಾಲಾನ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ. ಇನ್ನು ಅದಕ್ಕೆ ಬೇಕಾಗಿದ್ದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಟೇಸ್ಟ್ ಒಂದು ಸತಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು 1-2 ವಿಸಿಲ್ ಕುಗ್ಸ್ಕೊಂಡ್ರೆ ಆಯಿತು, ಪಲಾವ್ ರೆಡಿ ಆಗುತ್ತೆ. ಪಲಾವ್ ಮಾತ್ರ ಸೂಪರಾಗಿತ್ತು. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೆಂಗಿದೆ ಅಂತ. ಸ್ವಲ್ಪ ಹೊಸೂರ್ಗೆ ಹೋಗ್ಬೇಕಾಗಿತ್ತು ಹೂವು ತರೋಕ್ಕೆ. ಇನ್ನು ಹೂವು ಮಾರ್ಕೆಟ್ಗೆ ಹೋಗಿ ಬರ್ತಾ ಗೋಲ್ಗುಪ್ಪ ತಿನ್ಕೊಂಡು ಬಂದ್ವಿ. ಇದೆ ಹಿಂಗಿತ್ತು ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.